ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನಲ್ಲವಯ್ಯ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಸ್ತ್ರೀ ಕುಲೋದ್ಧಾರಕ, ಮನುಕುಲೋದ್ಧಾರಕ, ಕ್ರಾಂತಿ ಪುರುಷ, ಮಂತ್ರ ಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರಾದಂತಹ ಅಪ್ಪಾಜಿಯವರ ಚರಣ ಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಶುಭ ಮುಂಜಾನೆಯ ಸತ್ಸಂಗದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆರೋಗ್ಯ ಸಾಧಕರಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು. ಭಕ್ತಿ, ಇವಾಗ ನಾನು ಹಾಡಿದಂಥ ವಚನ ವಿಶ್ವಗುರು ಬಸವಣ್ಣನವರದು. ಭಕ್ತಿ ಅಂದ್ರೆ ಏನಪ್ಪ? ದೇವರು ಯಾವುದಕ್ಕೆ ಒಲಿತಾನೆ, ಹೇಗೆ ಒಲಿತಾನೆ, ದೇವರು ಎಲ್ಲಿದ್ದಾನೆ ಅಂತ ನಾವು ಹುಡುಕ್ತಾ ಹೋದಾಗೆ, ಅಥವಾ ಭಕ್ತಿ ಅಂದ್ರೆ ಏನು, ನಾವು ಪರಮಾತ್ಮನನ್ನ ಒಲಿಸ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ನೋಡಿದಾಗ, ಹೀಗೆ ಒಂದು ಆಶ್ರಮ ಇರುತ್ತೆ. ಹೇಗಿರ್ತೀವಿ ಅಂದ್ರೆ ನಾವೆಲ್ಲರೂ, ನಮ್ಮ ಆಲೋಚನೆಗಳು, ಮನುಷ್ಯನ ಆಲೋಚನೆಗಳು ಹೇಗಿರ್ತಾವು ಅಂತ ನೋಡಿದಾಗ, ಸ್ವಾರ್ಥ ಅಂದ್ರೆ ನಮ್ಮ ಸ್ವಂತ ವಿಷಯ ಬಂದಾಗ, ನಮ್ಮ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಅಕ್ಕ, ನನ್ನ ಸ್ನೇಹಿತೆ, ನನ್ನ ಸ್ನೇಹಿತ, ಅಂದ್ರೆ ಸ್ವಂತ ವಿಷಯಕ್ಕೆ ಬಂದಾಗ ಹೀಗೆ ಒಂದು ಆಶ್ರಮ ಇರುತ್ತೆ. ತುಂಬಾ ಒಳ್ಳೆಯ ಆಶ್ರಮ. ತುಂಬಾ ಜನ ಬರೋದು ಹೋಗೋದು, ಅಲ್ಲಿ ಸತ್ಸಂಗದಲ್ಲಿ ಪಾಲ್ಗೊಳ್ಳೋದು, ಗುರುಗಳ ಆಶೀರ್ವಾದ ತಗೊಳ್ಳೋದು ಮಾಡ್ತಾ ಇರ್ಬೇಕಾದ್ರೆ, ಒಬ್ರು ಭಕ್ತರು ತುಂಬಾ ಆತ್ಮೀಯರು, ನಾವೆಲ್ಲ ಹೇಗೆ ನಮ್ಮ ಗುರುಗಳಿಗೆ ಆತ್ಮೀಯರಾಗಿದ್ದೀವಲ್ಲ,
ಸೊ ಅದೇ ರೀತಿ ಒಬ್ಬ ಆತ್ಮೀಯಾದ ಭಕ್ತ ಆ ಆಶ್ರಮದಲ್ಲಿರ್ತಕ್ಕಂಥ ಸಾಧಕರಾದಂತಹ ಗುರುಗಳಿಗೆ ಒಂದು ದಿನ ಬಂದು ಕೇಳ್ತಾರೆ. ಅವರ ಮನಸ್ಥಿತಿ ಹೇಗಿದೆ ಅಂದ್ರೆ, ಇವಾಗ ನೋಡ್ರಿ, ಯಾರಾದ್ರೂ ತಪ್ಪು ಮಾಡಿದಾಗ, ತಪ್ಪು ಅಂದ್ರೆ ಕಳ್ಳತನ ಆ ರೀತಿ ಅಲ್ಲ, ಜೀವನದಲ್ಲಿ ಒಂದು ಉದ್ಯೋಗದಲ್ಲಿ ಏನು ಸೋಲಿರಬಹುದು, ಅಥವಾ ಅವನು ಇತರರ ಜೊತೆಗೆ ನಡೆದುಕೊಳ್ಳುವಂತ ರೀತಿ ಇರಬಹುದು, ಇತರರ ಜೊತೆಗೆ ಅವನ ಒಡನಾಟ ಇರಬಹುದು, ಅವನ ಸ್ವಭಾವ ಇರಬಹುದು. ನೋಡಿದಾಗ ಗುರುಜಿ ಅವ್ರ ಮುಂದೆ ಹೇಳ್ತಾನೆ ಆ ಮನುಷ್ಯ, ಗುರುಜಿ ನೋಡಿ ಆ ಮನುಷ್ಯ ಹೇಗ್ ವರ್ತನೆ ಮಾಡ್ತಾನೆ ನೋಡಿ, ಮೊನ್ನೆ ಯಾರ ಜೊತೆನೆ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಒಂದು ಒರಟಾಗಿ ಮಾತಾಡ್ಬಿಟ್ಟ. ಆ ಮನುಷ್ಯನಿಗೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ತುಂಬಾ ನೋವಾಯ್ತು. ಹೀಗೆ ಮಾಡ್ತಾನೆ ಗುರುಜಿ ಈ ವ್ಯಕ್ತಿ, ಯಾವಾಗ್ಲೂ ಹೀಗೆ ಮಾಡ್ತಾನೆ, ಅವನ್ ಬುದ್ಧಿ ಸರಿಯಾಗಿಲ್ಲ. ಅಥವಾ ಅವನ ಒಂದು ವೃತ್ತಿ ಜೀವನದಲ್ಲಿ ಏನಾದ್ರೂ ಅಡೆತಡೆ ಆದಾಗ, ಅಂದ್ರೆ ಲಾಸ್ ಆದಾಗ, ಏನೋ ಉದ್ಯಮಿ ಇರ್ತಾನಂತ ತಿಳ್ಕೊಳ್ರಿ, ಲಾಸ್ ಆದಾಗ ನೋಡ್ರಿ ಅವನು ಹಾಗೆ ಮಾಡ್ತಾ ಇದ್ದಿದ್ರಿಂದನೇ, ಅವನ ಸ್ವಭಾವ ಹಾಗಿದ್ರಿಂದ ಅವನಿಗೆ ಆ ರೀತಿ ಕಷ್ಟ ಬಂತು ಅಂತ ಹೇಳ್ತಾ ಇರ್ತಾನೆ. ಹಾಗ್ ಮಾಡೋದು ತಪ್ಪಲ್ವಾ ಗುರುಜಿ, ಅವನಿಗೆ ಶಿಕ್ಷೆ ಕೊಡ್ಬೇಕಲ್ವಾ, ಎಲ್ಲರಿಗೂ ನೋವು ಉಂಟು ಮಾಡ್ತಾನೆ ಅಂತ ಆ ವ್ಯಕ್ತಿ ಕೇಳ್ತಾನೆ. ಗುರುಜಿ ಅವರು ಹೇಳ್ತಾರೆ, ಇವಾಗ ಹಿರಿಯರೆಲ್ಲ ಹೇಳ್ತಾರಲ್ಲ, ತುಂಬಾ ಕ್ಷಮಾಗುಣ ಇರ್ತದೆ ಅವ್ರ ಹತ್ರ. ಇನ್ನು ಸಾಧಕರ ಹತ್ರ ವಿಪರೀತ ಕ್ಷಮಾಗುಣ ಇರುತ್ತೆ. ನಾವು ಮಕ್ಕಳು, ಇವತ್ತು ತಂದೆ ತಾಯಿ ನಮ್ಮ ಮಕ್ಕಳು ಏನಾದ್ರೂ ತಪ್ಪನ್ನು ಮಾಡಿದಾಗ ಬೇಗ ನಾವು ಶಿಕ್ಷೆ ಕೊಡಲ್ಲ. ನಮ್ಮ ತಂದೆ ತಾಯಿಗಳು ನಾವೇನಾದ್ರೂ ತಪ್ಪು ಮಾಡಿದಾಗ ತಕ್ಷಣ ನಮಗೆ ಶಿಕ್ಷೆ ಕೊಡಲ್ಲ, ಇಲ್ಲ ಅವನಿಗೆ ಅವಕಾಶ ಕೊಡೋಣ ಅಂತ ಗುರುಜಿ ಏನ್ ಮಾಡ್ತಾರೆ, ಇರ್ಲಿ ಬಿಡು, ಮನುಷ್ಯನಾದವನು ತಪ್ಪು ಮಾಡೋದು ಸಹಜ, ಅವನಿಗೆ ಅವಕಾಶ ಕೊಡೋಣ. ಸೊ ನಾವು ನೀನು ಮಾಡ್ತಾ ಇರ್ತೀಯಲ್ವಾ ತಪ್ಪುಗಳನ್ನ, ನಾನು ಕೂಡ ಆದ್ರೂ ಕೂಡ ನನಗೆ ತಿಳಿದ ಏನಾದ್ರೂ ತಪ್ಪು ಮಾಡ್ತಾ ಇರ್ತೀನಿ, ಇರ್ಲಿ ಅವಕಾಶ ಕೊಡೋಣ, ಕ್ಷಮಿಸ್ಬಿಡೋಣ ಅಂತ ಹೇಳ್ತಾರೆ. ಸೊ ಹೀಗೆ ನಡೀತಾ ಇರ್ಬೇಕಾದ್ರೆ ತುಂಬಾ ಒಳ್ಳೆ ಭಕ್ತ ಆ ಮನುಷ್ಯ, ಜೀವನ ನಡೀತಾ ಇರುತ್ತೆ. ಅವನಿಗೂ ಕೂಡ ಒಬ್ಬ ಮಗ ಇರ್ತಾನೆ, ಒಳ್ಳೆ ಉದ್ಯೋಗದಲ್ಲಿ ಇರ್ತಾನೆ, ಅಂದ್ರೆ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ. ನಾವೆಲ್ಲ ಕೇಳ್ತಿರ್ತೀವಲ್ಲ, ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋರು ಇವಾಗೂ ಕೂಡ ಲಂಚಾವತಾರ ಕೇಳ್ತಾ ಇರ್ತೀವಿ. ಈಗ ಇವಾಗ ಒಬ್ಬ ಮನುಷ್ಯ ಒಂದು ಉದ್ಯೋಗದಲ್ಲಿ ಏನಾದ್ರೂ ಒಂದು ಆದಾಯ ಸುಮ್ನೆ ಸುಲಭವಾಗಿ ಬರುತ್ತೆ ಅಂದಾಗ ಮನುಷ್ಯ ಇವತ್ತು ಅದನ್ನ ನಿರಾಕರಣೆ ಮಾಡುವಂತ, ಪ್ರಾಮಾಣಿಕವಾಗಿ ನಿರಾಕರಣೆ ಮಾಡುವಂತ ಮನಸ್ಸನ್ನ ತುಂಬಾ ಮನುಷ್ಯರಲ್ಲಿ ನಾವು ನೋಡೋದು ಕಡಿಮೆ. ಸೊ ಆ ವ್ಯಕ್ತಿಯ ಮಗ ಏನ್ ಮಾಡ್ತಾನೆ, ಉದ್ಯೋಗದಲ್ಲಿ ಕೆಲಸದಲ್ಲಿ ಏನೋ ಕೆಲಸ ಮಾಡಿಕೊಡೋ ಒಂದು ಸಂದರ್ಭದಲ್ಲಿ ಒಬ್ಬರ ಹತ್ರ ಹಣ ತಗೊಂಡಿರ್ತಾನೆ, ಹೇಳ್ತೀವಲ್ಲ ಲಂಚ ತಗೊಂತಾನೆ ಅಂತ. ಸೊ ಆ ರೀತಿ ತಗೊಂಡಾಗ ಅದು ಮೇಲಾಧಿಕಾರಿಗಳ ಗಮನಕ್ಕೆ ಬಂದಾಗ ಅವನಿಗೆ ಕೆಲಸ ಹೋಗಿರುತ್ತೆ. ಯಾರು? ಆ ಗುರುಗಳ ಆಶ್ರಮದಲ್ಲಿ ಇರ್ತಕ್ಕಂಥ ಭಕ್ತನ ಮಗನಿಗೆ. ಸೊ ಅವನು ಇವಾಗ ನೋಡ್ರಿ, ನಮ್ಮ ಗುರುಗಳನ್ನೇ ತಗೊಳ್ರಿ, ನಾವು ದಿನಂಪ್ರತಿ ಕೆಲಸ ಮಾಡ್ತಿರುವಾಗ ಏನಾದ್ರೂ ಒಂದು ಆರೋಗ್ಯ ಕೆಟ್ಟು, ಅಥವಾ ನಮ್ಮ ಮನೆಗಳಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ನಮಗೆ ಬೇಸರ ಆದಾಗ, ಪ್ರತಿಯೊಂದು ಚಿಕ್ಕ ವಿಷಯದಲ್ಲೂ ಕೂಡ ನಮ್ಮ ಒಂದು ವರ್ತನೆಯಲ್ಲಿ ಆದಂತ ಬದಲಾವಣೆಯನ್ನ ಗುರುತಿಸ್ತಾರೆ. ಸೊ ಯಾಕಂದ್ರೆ ಗುರೂಜಿಯವರು ನಮಗೆ ತಾಯಿ ಸ್ಥಾನದಲ್ಲಿ, ತಂದೆ ಸ್ಥಾನದಲ್ಲಿ, ಒಂದು ಅಕ್ಕ, ಅಣ್ಣ, ಎಲ್ಲ ಸ್ಥಾನವನ್ನು ಇವತ್ತು ಗುರೂಜಿಯವರು ನಮ್ಮೆಲ್ಲ ಸಿಬ್ಬಂದಿಗಳಿಗೆ ತುಂಬಿದ್ದಾರೆ. ನಮ್ಮ ಒಂದು ವರ್ತನೆಯಲ್ಲಿ ಒಂದು ಚಿಕ್ಕ ಬದಲಾವಣೆ ಆದ್ರೂ ಕೂಡ ಅವರು ಗುರುತಿಸ್ತಾರೆ. ಸೊ ಈ ರೀತಿ ಇರ್ತಕ್ಕಂತ ಆಶ್ರಮದಲ್ಲಿ ಆ ವ್ಯಕ್ತಿ ಏನಿರ್ತಾನಲ್ಲ, ತುಂಬಾ ಆತ್ಮೀಯವಾದ ಭಕ್ತ. ಅವರಿಗೆ ತುಂಬಾ ಬೇಸರದಲ್ಲಿರ್ತಾನೆ, ಮಗನಿಗೆ ಹೀಗಾಯ್ತಲ್ಲ ಅಂತ. ಆದ್ರೂ ಕೂಡ ಅವ್ರದ್ದು ಇವ್ರದ್ದು ಏನು ಕಂಪ್ಲೇಂಟ್ ಹೇಳುವಾಗ ಅವ್ರು ಬೈದಿರ್ತಾರೆ ಬೇರೆ ಬೇರೆ ವ್ಯಕ್ತಿಗಳಿಗೆ. ಈ ರೀತಿ ಮಾಡ್ತಾರೆ ಗುರುಜಿ ಅಂತ ಕಂಪ್ಲೇಂಟ್ ಹೇಳಿದಾಗ, ನನ್ ಮಗನೇ ಈ ರೀತಿ ಮಾಡ್ತಾನಲ್ಲ, ಒಂಥರ ಏನಪ್ಪಾ ಗಿಲ್ಟ್ ಅಂತಾರಲ್ಲ, ಅಪರಾಧಿ ಮನೋಭಾವ ಅವ್ರಿಗೆ ಕಾಡ್ತಿರ್ತೈತಿ. ನನ್ ಮಗನೇ ಹೀಗ್ ಮಾಡ್ಬಿಟ್ನಲ್ಲ, ನಾನು ಇವತ್ತು ಅಂದ್ರೆ ವ್ಯಕ್ತಿಯನ್ನ ಇವತ್ತು ನಾವು ತಪ್ಪು ಮಾಡಿದಾಗ ನಮ್ಮನ್ನ ಎಷ್ಟು ಕುಬ್ಜರನ್ನಾಗಿ ಮಾಡ್ಬಿಡುತ್ತಲ್ಲ ಆ ಒಂದು ವಿಷಯ. ನಾವ್ ಎಷ್ಟೇ ಆತ್ಮೀಯರಾಗಿ ಇರ್ತೀವಂದ್ರೂ ಕೂಡ ಆತ್ಮೀಯರ ಹತ್ರ ನಾವು ಚಿಕ್ಕವರಾಗ್ಬಿಡ್ತೀವಿ. ಸೊ ಅವ್ರ ಮುಂದೆ ಹೇಳ್ಕೊಳಕ್ಕೆ ಅವನಿಗೆ ಯಾಕೋ ಹಿಂದೇಟ್ ಆಗ್ತಿರ್ತೈತೆ, ಆದ್ರೂ ಒಳಗಡೆ ಕೊರಗ್ತಾ ಇರ್ತಾನೆ, ನನ್ ಮಗನೇ ಹೀಗ್ ಮಾಡಿದ್ನಲ್ಲ, ಜನರ ಮುಂದೆ ನಾನು ಎಷ್ಟು ತಲೆ ತೆಗೆಸುವಂತ ಕೆಲಸ ಮಾಡ್ಬಿಟ್ನಲ್ಲ ನನ್ ಮಗ, ಗುರುಜಿ ಹತ್ರ ನಾನು ಹೇಗ್ ಹೇಳ್ಕೊಳ್ಳಿ ಅಂತ ಅದೇ ಚಿಂತೆಯಲ್ಲಿರ್ತಾನೆ. ಆ ಚಿಂತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ಮನಸ್ಸನ್ನ ಅರ್ಥ ಮಾಡ್ಕೊಳಂತ ಗುರುಜಿ, ಯಾಕೆ ಎಷ್ಟು ಚಿಂತೆಯಲ್ಲಿ ಇದೆಯಲ್ಲ,
ನೀನ್ ಇತ್ತೀಚೆಗೆ ಯಾಕೋ ತುಂಬಾ ಬದಲಾಗಿದ್ಯಾ, ಏನ್ ವಿಷಯ, ನನ್ನ ಹತ್ರ ಹಂಚ್ಕೋ ಅಂತ ಗುರುಜಿ ಅವ್ರು ಕೇಳಿದಾಗ ಹೇಳ್ತಾನೆ, ಇಲ್ಲ ಗುರುಜಿ, ನನ್ ಮಗ ಹೀಗ್ ಮಾಡ್ಬಿಟ್ಟಿದಾನೆ ಕೆಲಸದಲ್ಲಿ, ಏನಪ್ಪಾ ಈ ತರ ಹಣ ತಗೊಂಡ್ಬಿಟ್ಟಿದಾನೆ, ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಿದಾನೆ ಅಂತ ತುಂಬಾ ದುಃಖ ಮಾಡ್ಕೊಂಡು ಗುರುಜಿಯವ್ರ ಹತ್ರ ಎಲ್ಲ ವಿಷಯವನ್ನ ಹೇಳ್ಕೊಳ್ತಾನೆ. ನನ್ ಮಗನಿಗೆ ಕೆಲ್ಸನೂ ಹೋಗ್ಬಿಟ್ಟಿದೆ, ಅವನು ಗೋಳಾಡ್ತಾ ಇದ್ದೇನೆ, ಅವನ ಪರಿಸ್ಥಿತಿಯನ್ನ ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಗುರುಜಿ ಅವ್ರ ಮುಂದೆ ಹಚ್ಕೊಳ್ತಾನೆ. ಅವಾಗ ಗುರುಜಿ ಅವ್ರು ಹೇಳ್ತಾರೆ, ಸರಿ, ಗುರುಜಿ ಅವ್ರಿಗೆ ಅವನ ಸ್ವಭಾವ ಗೊತ್ತಿರುತ್ತಲ್ಲ, ಸೊ ಭಕ್ತ ಆದ್ರೂ ಇವತ್ತೆಲ್ಲ ನಾಳೆ ತಿದ್ಕೊಂತಾನೆ ಅಂತ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಇಟ್ಕೊಂಡಿರ್ತಾರೆ. ಮನುಷ್ಯ ನೋಡ್ರಿ, ಮನುಷ್ಯ ಆಲೋಚನೆಗಳು ಹಂಗೇನೆ, ಸ್ವಂತ ವಿಷಯ ಬಂದಾಗೆ ಒಂಥರ ನಾವು ಯೋಚನೆ ಮಾಡ್ತೀವಿ, ಇನ್ನೊಬ್ರ ವಿಷಯ ಬಂದಾಗ ಅದು ಮನುಷ್ಯನ ಸಹಜ ಗುಣ. ಸೊ ಎರಡು ವಿಷಯಗಳನ್ನ ನಾವು ಒಂದೇ ರೀತಿಯಿಂದ ಕಾಣೋ ಒಂದು ಪ್ರಯತ್ನವನ್ನ ನಾವು ತುಂಬಾ ಒಂದು ನಮ್ಮ ಮನಸ್ಸನ್ನ ಪಳಗಿಸಿ ನಾವು ಆ ಒಂದು ಸ್ವಭಾವವನ್ನ ತಂದ್ಕೊಳ್ಬೇಕಾಗತ್ತೆ. ಸೊ ಹೀಗೆ ಆಗ್ಬೇಕಾದ್ರೆ ಏನೋ ಗುರುಜಿ ಅವ್ರು ಹೇಳ್ತಾರೆ, ಸರಿಯಪ್ಪ, ಏನು ತೊಂದರೆ ಇಲ್ಲ, ನಾನು ಹೇಳೋ ಹಾಗೆ ಮಾಡು ನೀನು. ಅವನಿಗೆ ಅಂದ್ರೆ ಆ ಭಕ್ತನನ್ನ ಪರಿವರ್ತನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವನ ಪರೀಕ್ಷೆಗೆ ಒಂದು ಹೊಡ್ತಾನೆ ಆ ಗುರುಜಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ ಮಗನಿಗೆ ಅಂತ ಹೇಳಿದಾಗ ಗುರುಜಿ ಅವ್ರು ಹೇಳ್ತಾರೆ, ಸರಿ, ನಿನ್ ಮಗನ್ನ ಕರ್ಕೊಂಡ್ ಬಾ, ನಾನು ಹೇಳ್ದಾಗೆ ಮಾಡು, ಅದ್ರಿಂದ ನೀನು ಹೊರಗ್ ಬರ್ತೀಯಾ, ಯಾಕೆ ನನಗೆ ಈ ತರ ಕಷ್ಟ, ನನಗೆ ಈ ತರ ಕಷ್ಟ ಅಂತ ತುಂಬಾ ಗೋಳಾಡ್ತಿರ್ತಾನೆ ಆ ಮನುಷ್ಯ. ಸರಿ, ನಿನ್ ಮಗನ್ಗೆ ಕರ್ಕೊಂಡ್ ಬಾ, ನಾನು ಹೇಳ್ದಾಗೆ ಮಾಡು. ಅಲ್ಲಿ ಏನೋ ಆಶ್ರಮದಿಂದ ದೂರ ಒಂದು ದೊಡ್ಡದ ಎತ್ತರವಾಗಿ ಪರ್ವತ ತರ ಇರುತ್ತೆ, ನಿನ್ನ ಮಗನ್ ಕರ್ಕೊಂಡ್ ಬಾ, ನಾನು ಹೇಳ್ದಾಗೆ ಮಾಡು, ನಿನ್ನ ಪಾಪ ಎಲ್ಲ ಪರಿಹಾರ ಆಗುತ್ತೆ, ಭಗವಂತನು ಕೂಡ ನಿನ್ನ ಮಗನ ತಪ್ಪನ್ನು ಕೂಡ ಕ್ಷಮಿಸ್ತಾನೆ, ನಿಮ್ಗೂ ಒಳ್ಳೇದನ್ನ ಮಾಡ್ತಾನೆ, ನಾನು ಹೇಳ್ದಾಗೆ ಮಾಡು ಅಂತ ಹೇಳ್ತಾನೆ. ಸರಿ ಗುರುಜಿ, ನೀವ್ ಹೇಳ್ದಾಗೇನೆ ಮಾಡ್ತೀನಿ ಅಂತ ಹೇಳಿ ಅಂದಾಗ ಗುರುಜಿ ಅವರು ಹೇಳ್ತಾರೆ, ನಿನ್ನ ಮಗನನ್ನ ಅಲ್ಲಿ ಹಿಂದ್ಗಡೆ ಅದು ಬೆಟ್ಟ ಇದೆಯಲ್ಲ, ಬೆಟ್ಟಕ್ಕೆ ಕರ್ಕೊಂಡು ಹೋಗು, ಕರ್ಕೊಂಡು ಹೋಗ್ಬಿಟ್ಟು ಅವನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ತುದಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಮಗನನ್ನ ಆ ಬೆಟ್ಟದಿಂದ ತಳ್ಳಿಬಿಡು ಕೆಳಕ್ಕೆ ಅಂತ ಹೇಳ್ತಾರೆ. ಅವರನ್ನ ಪರೀಕ್ಷೆ ಮಾಡ್ಲಿಕ್ಕೆ, ಯಾವಾಗ್ಲೂ ಗುರುಗಳು ಆ ರೀತಿ ಹೇಳಲ್ಲ. ಸೊ ಅವಾಗ ಮನುಷ್ಯ ಯೋಚನೆ ಮಾಡ್ತಾನೆ, ಗುರುಜಿ ಏನ್ ನೀವು ಈ ತರ ಹೇಳ್ತಿದ್ದೀರಲ್ಲ, ಮೇಲೆ ಹೋಗ್ಬಿಟ್ಟು ನನ್ನ ಮಗನನ್ನ ತಳ್ಳು ಅಂತೀರಾ, ಇದು ಎಷ್ಟು ಸರಿ, ನೀವು ಹೀಗೆ ಹೇಳ್ತಿದ್ದೀರಾ ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾನೆ ಆ ಮನುಷ್ಯ. ಸೊ ಅವಾಗ ಗುರುಜಿ ಅವರು ಹೇಳ್ತಾರೆ, ಮಗ ಬಂದಿರೋದಿಲ್ಲ, ಸೊ ಇವನನ್ನ ಬದಲಾವಣೆ, ಆ ದುಃಖದಿಂದ ಹೊರಗಡೆ ತರ್ಲಿಕ್ಕೆ, ಮನುಷ್ಯ ಮಾಡೋದು ತಪ್ಪು, ಅದನ್ನ ತಿದ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿರ್ತಾವ ಅನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೆ ಗುರೂಜಿಯವರು ಆ ರೀತಿ ಹೇಳ್ತಾರೆ. ಸೊ ಆಗ ಗುರೂಜಿಯವ್ರನ್ನ ಬೇಸರ ಮಾಡ್ಕೊಂಡು ಆ ವ್ಯಕ್ತಿ ಹೇಳಿದಾಗ ಗುರೂಜಿಯವ್ರು ಹೇಳ್ತಾರೆ, ನೋಡಪ್ಪ, ನಿನಗಿರೋದು ಒಬ್ಬನೇ ಒಬ್ಬ ಮಗ. ಸೊ ಆ ಮಗನನ್ನ ನೀನ್ ಎಷ್ಟು ಪ್ರೀತಿ ಮಾಡ್ತೀಯ ಅಂದ್ರೆ ನಿನ್ನ ಮಗನ ತಪ್ಪು ಕೂಡ ನಿನಗೆ ತಪ್ಪಾಗಿ ಕಾಣಿಸ್ತಾ ಇಲ್ಲ. ಸೊ ನಿನ್ನ ಮಗ ಮಾಡೋದು ತಪ್ಪ ಅಂತ ನಿನಗೆ ಕಾಣಿಸ್ತಾನೆ ಇಲ್ಲ. ಸೊ ಅದೇ ರೀತಿ ಈ ಪರಮಾತ್ಮ, ನಮಗೆಲ್ರಿಗೂ ಜನ್ಮವನ್ನ ಕೊಟ್ಟಂತ ಪರಮಾತ್ಮ ಈ ಜಗತ್ತಿಗೆ ತಂದೆ. ನಾವೆಲ್ಲರೂ ಆ ಪರಮಾತ್ಮನ ಮಕ್ಕಳು ಅಲ್ವಾ. ನೀನು ಇವರು ತಪ್ಪು ಮಾಡಿದಾಗ ನೀನು ಎಷ್ಟು ದೂಷಣೆ ಮಾಡ್ತೀಯ, ಅವ್ರ ಬಗ್ಗೆ ಎಷ್ಟು ಕಂಪ್ಲೇಂಟ್ ಗಳನ್ನ ನೀನು ನನ್ನ ಹತ್ರ ಹೇಳ್ತಾ ಇರ್ತೀಯಲ್ಲ. ಸೊ ಅದಕ್ಕೆ ಇಂತ ಒಂದು ಸಂದರ್ಭಗಳನ್ನ ಪರಮಾತ್ಮ ನಮಗೆ ತೊಂದೊಡುತ್ತಾನೆ. ಅಂದ್ರೆ ಪರಮಾತ್ಮ ಯಾವಾಗ್ಲೂ ಕೂಡ ನಮಗೆ ಕಾಪಾಡಕ್ಕೆ ಅಂತಾನೆ ಇರೋದು. ಈ ಪರಮಾತ್ಮನ ಮಕ್ಕಳು ನಾವೆಲ್ರು. ಸೊ ಆ ಪರಮಾತ್ಮ ಇರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡ್ತೀಯ, ನೀನ್ ಇರತಕ್ಕಂತ ಒಬ್ಬ ಮಗನ ಬಗ್ಗೆ ನೀನ್ ಎಷ್ಟು ಯೋಚನೆ ಮಾಡ್ತೀಯಲ್ಲ, ಕಾಪಾಡ್ಬೇಕು ಅವನ, ಆ ಒಂದು ಸಂಕಷ್ಟದಿಂದ ಪಾರ್ ಮಾಡಕ್ಕೆ ಏನಾದ್ರೂ ಉಪಾಯ ಹೇಳಿ ಅಂತ ಕೇಳ್ತಿದ್ಯಲ್ಲ. ಕಾಪಾಡೋನು ಮೇಲೆ ಇರ್ತಾನೆ. ಏನೋ ಒಂದು ಗಳಿಗೆ ನಿನ್ ಮಗ ಆ ರೀತಿ ತಪ್ಪು ಮಾಡಿದಾನೆ, ಅದನ್ನ ತಿದ್ಕೊಳ್ಳೋಕೆ ಸಾಕಷ್ಟು ಅವಕಾಶಗಳಿರ್ತಾವು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಭಗವಂತ ಯಾವುದಕ್ಕೆ ಒಲಿತಾನೆ ಅಂತಂದ್ರೆ ನಾವು ಮಾಡ್ತಕ್ಕಂತ ಜೀವನ, ಯಾವ ರೀತಿ ನಾವು ಜೀವನ ಮಾಡ್ತೀವಿ. ಇಲ್ಲಿ ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ, ಕೊನೆ ಸಾಲಲ್ಲಿ ಏನು, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ. ಕೊನೆಗೆ ಹೇಳ್ತಾರೆ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿಗೆ ನಮ್ಮ ಭಗವಂತ ಯಾವಾಗ್ಲೂ ಭಕ್ತಿಗೆ ಒಲಿತಾನೆ. ನಾವು ಏನೇ ಆಡಂಬರ, ಈಗ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಉಳ್ಳವರು
ಶಿವಾಲಯ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ. ಇದ್ದವ್ರು ಏನೇನೋ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿಸ್ತಾರೆ, ನಿನಗೇನೇನೋ ದಾನ ದತ್ತಿ ಮೂರ್ತಿಗಳನ್ನ, ಬಂಗಾರದ ಮೂರ್ತಿಗಳನ್ನ ತಂದು ಕೊಡ್ತಾರಪ್ಪ. ನನ್ನ ಹತ್ರ ಏನೂ ಇಲ್ಲ ನಿನಗೆ ಕೊಡ್ಲಿಕ್ಕೆ ಅಲ್ವಾ. ಏನು ಮಂತ್ರ ಪುರುಷರಾದಂತಹ ಬಸವಣ್ಣನವರು ಹೇಳ್ತಾರೆ, ನನ್ನ ಹತ್ರ ಏನೂ ಇಲ್ಲ, ಭಕ್ತಿ ಪ್ರಿಯ, ನೀನು ಭಕ್ತಿಗೆ ಮಾತ್ರ ಒಲಿಯೋನು. ಆ ಭಕ್ತಿಯನ್ನ ಕೊಟ್ಟಾಗ ಅಲ್ಲೇ ನೀನು ಶರಣ ಆಗ್ಬಿಡ್ತೀಯ, ಕೇಳಿದಂತ ವರಗಳನ್ನ ಕೊಟ್ಬಿಡ್ತೀಯ ಅಂತ ಮಂತ್ರ ಪುರುಷರಾದಂತಹ ಅಪ್ಪ ಬಸವಣ್ಣನವರು ಹೇಳ್ಬೇಕಾದ್ರೆ ನಾವು ನೀವು ಯಾವ ಲೆಕ್ಕ? ಅಂದ್ರೆ ನಾವು ಕೂಡ ಹೋಗಿ ಬೆಟ್ಟಕ್ಕೆ ಹೋಗಿ ತಪಸ್ ಮಾಡ್ಬೇಕು ಅಂತಿಲ್ಲ, ಅಥವಾ ದೇವರ ಮುಂದೆ ಕುತ್ಕೊಂಡು ಜಪ ಮಾಡ್ಬೇಕು ಅಂತಿಲ್ಲ. ಅವು ಎಲ್ಲ ಬೇಕು. ಯಾಕಂದ್ರೆ ನಮ್ಮಲ್ಲಿ ಭಕ್ತಿ ಉದಯವಾಗ್ಲಿಕ್ಕೆ, ಭಕ್ತಿ ಮೂಡ್ಲಿಕ್ಕೆ, ನಮ್ಮ ಮನಸ್ಸು ಭಕ್ತಿಯ ಕಡೆ ಹರಿಲಿಕ್ಕೆ ಇವೆಲ್ಲ ಸಾಧನಗಳು ಅಷ್ಟೇ. ಅವೆಲ್ಲ ಸಾಧನಗಳು. ಅವುಗಳನ್ನ ಬಳಕೆ ಮಾಡಿಕೊಂಡು ನಾವು ಭಕ್ತಿಯನ್ನ ಮಾಡ್ಬೇಕಾಗತ್ತೆ, ಭಕ್ತಿಯನ್ನ ಭಗವಂತನಿಗೆ ಅರ್ಪಿಸ್ಬೇಕಾಗತ್ತೆ. ಹೀಗೆ ಹೇಳ್ತಿರ್ತಾರೆ. ಇವಾಗ ಇನ್ನೊಂದು ಸಂದರ್ಭ ಬರುತ್ತೆ. ಇಬ್ರು ಏನಪ್ಪಾ ಅಂದ್ರೆ ಒಬ್ಬ ಯಾವುದೋ ಕೆಲಸದಿಂದ ಒಂದು ಪುರಾಣ ಪ್ರವಚನ ಹೇಳ್ಬಿಟ್ಟು ಒಬ್ರು ಸಂತರು ಪ್ರವಚನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಕಾಣಿಕೆ ಕೊಡ್ತಾರಲ್ಲ, ಕಾಣಿಕೆ ತಗೊಂಡು ತಮ್ಮ ಮನೆ ಕಡೆ ಹೋಗ್ತಾ ಇರ್ತಾರೆ. ಈ ಪ್ರವಚನ ಜಾಗದಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾಗಿರುತ್ತೆ. ಸೊ ಈಗ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಒಬ್ಬ ದುಷ್ಟ, ಅಂದ್ರೆ ಅವನು ಕಳ್ತನ ಮಾಡಿ ಜೀವನ ಮಾಡ್ತಿರ್ತಾನೆ. ಸೊ ಅದೇ ರೀತಿ ಅವನ ನಡವಳಿಕೆ ಕೂಡ ಯಾರಿಗೂ ಅನುಮಾನ ಬರಲ್ಲ, ಆ ರೀತಿ ನಡ್ಕೊಂತ ಇರ್ತಾನೆ. ಅವನೇನ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ಇವು ಸಂತರ ಹತ್ರ ಇರೋ ಹಣವನ್ನ ದೋಚ್ಬೇಕು ಅಂತ ಪ್ಲಾನ್ ಮಾಡಿ ಪ್ರವಚನ ಕಾರ್ಯಕ್ರಮ ಮುಗಿಯೋವರೆಗೂ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿ, ತುಂಬಾ ಭಕ್ತಿ ಇದೆಯಪ್ಪ ನನಗೆ ಅನ್ನೋ ತರ ನಟನೆ ಮಾಡಿ ಆ ಸಂತರ ಪ್ರೀತಿಯನ್ನ ಸಂಪಾದನೆ ಮಾಡ್ತಾನೆ ಕೇವಲ 1 ಗಂಟೆಯಲ್ಲಿ. ಸರಿ, ತುಂಬಾ ಪರಿಚಯ ಮಾಡ್ಕೊಂಡು ನಾವು ಎಲ್ಲಾರನ್ನು ಪರಿಚಯ ಮಾಡ್ಕೊಳ್ತೀವಿ. ನೀವು ಹೇಗೆ ಪರಿಚಯ ಆಗ್ತೀವಿ? ಬರೀ 1-2 ದಿನದಲ್ಲಿ ನಾವು ತುಂಬಾ ಆತ್ಮೀಯರಾಗ್ಬಿಡ್ತೀವಿ. ಸೊ ಆ ರೀತಿ ಆತ್ಮೀಯರಾಗಿ ಕಳ್ಳ ಹೋಗ್ತಾನೆ ಅವ್ರ ಜೊತೆಗೆ. ಸರಿ, ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದ್ ಊರಿಂದ ಇನ್ನೊಂದ್ ಹಳ್ಳಿಗೆ ಹೋಗ್ಬೇಕಾಗಿರುತ್ತೆ. ಹಳ್ಳಿಗೆ ಹೋಗ್ಬೇಕಾದ್ರೆ ಒಂದು ಊರ್ ಹತ್ರ ಬರೋದ್ಲಿ ಕತ್ಲಾಗುತ್ತೆ. ಸೊ ಅಲ್ಲಿ ಉಳ್ಕೋಬೇಕಾಗತ್ತೆ. ಸೊ ಅವರು ಸಂತರ ಆಗಿದ್ರಿಂದ ಎಲ್ಲರಿಗೂ ಚಿರಪರಿಚಿತರಾಗಿರ್ತಾರೆ. ನಮ್ಮ ಮನೇಲಿ ತಂಗ್ರಿ ಅಂತ ಹೇಳಿದಾಗ, ಇಲ್ಲ ನಾನು ತುಂಬಾ ಏನೋ ಶೆಕೆ ಇದ್ದಾಗ ಒಂದು ದೇವಸ್ಥಾನದ ಕಟ್ಟೆ ಮೇಲೆ ಇಲ್ಲೇ ಒಂದು ವಿಶ್ರಾಂತಿ ಮಾಡಿ ಬೆಳಗ್ಗೆ ಎದ್ದು ನಮ್ಮ ಊರಿಗೆ ಹೋದ್ರಾಯ್ತು ಅಂತ ಇವನು ಕೂಡ ಸಂತರ ಜೊತೆಗೆ ತುಂಬಾ ಪ್ರೀತಿಯಿಂದ ಮಾತಾಡ್ಕೊಂಡು ಹೋಗ್ತಾನೆ. ಇಬ್ರು ಕೂಡ್ಕೊಂಡು ತುಂಬಾ ಪರಿಚಯಸ್ಥರಾಗ್ಬಿಡ್ತಾರೆ. ಸೊ ಅವನ ಉದ್ದೇಶ ಸಂತರಿಗೆ ಗೊತ್ತಾಗಲ್ಲ. ಸರಿಯಾದ ದೇವಸ್ಥಾನದಲ್ಲಿ ರೆಸ್ಟ್ ಮಾಡ್ತಾರೆ. ಅವನಿಗೆ ಎಲ್ಲಿ ಸಂತರು ಏನ್ ಮಾಡ್ತಾರೆ, ಪುರಾಣ ಪ್ರವಚನ ಮಾಡಿ ಅವ್ರಿಗೆ ಸುಸ್ತಾಗಿರುತ್ತೆ. ಅವ್ರಿಗೆ ಬೇರೆ ಯಾವುದೇ ಆಲೋಚನೆಗಳಿರಲ್ಲ. ಅವ್ರು ಕಾಯಕ ಮಾಡ್ತಿರ್ತಾರೆ, ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಸೊ ಹೀಗೆ ನಿದ್ದೆಗೆ ಜಾರ್ ಬಿಡ್ತಾರೆ. ಈ ಜೊತೆಗಿರ್ತಾನಲ್ಲ ದುಷ್ಟ, ಅವನಿಗೆ ಗೊತ್ತಿರುತ್ತೆ ಈ ಸಂತರ ಹತ್ರ 10,000 ಹಣ ಇದೆ, ಆ ಹಣವನ್ನ ಹೇಗಾದ್ರೂ ಮಾಡಿ ನಾನ್ ದೋಚ್ಕೊಂಡು ಹೋಗ್ಬೇಕು ಅಂತ ಅವನು ಕೂಡ ದೇವರಿಗೆ ನಮಸ್ಕಾರ, ಅಪ್ಪ ದೇವ್ರೆ ಇವತ್ತು ನನಗೆ ಒಳ್ಳೆ ಆದಾಯ ಬರ್ತಾ ಇದೆ, ಅದನ್ನ ಹೇಗಾದ್ರೂ ಮಾಡಿ ನಂಗೆ ಪಡ್ಕೊಳ್ಳಕ್ಕೆ ನನಗೆ ಅನುಕೂಲ ಮಾಡ್ಕೊಡು, ನನಗೆ ಸಹಾಯ ಮಾಡಪ್ಪ ಭಗವಂತ ಅಂತ ಹೇಳ್ಕೊಂಡು ಅವನಿಗೆ ನಿದ್ದೆ ಬರಲ್ಲ. ಇವ್ರು ಸುಸ್ತಾಗಿರುತ್ತೆ, ಇವ್ರಿಗೆ ಏನು ಚಿಂತೆ ಇರಲ್ಲ, ಭಗವಂತ ಕಾಯೋನ್ ಮೇಲಿದ್ದಾನೆ, ನಾನು ಆರಾಮಾಗಿ ಸುಸ್ತಾಗಿರುತ್ತೆ, ಅವನು ಒಳ್ಳೆ ನಿದ್ದೆಗೆ ಹೋಗ್ಬಿಡ್ತಾನೆ ಸಂತ. ಸರಿ, ಇವನಿಗೆ ಕಷ್ಟ ಆಗತ್ತೆ, ನಿದ್ದೆ ಬರಲ್ಲ, ಒದ್ದಾಡ್ದಿರ್ತಾನೆ. ಸರಿ, ಹೇಗೂ ಖುಷಿ ಆಗ್ಬಿಡತ್ತೆ. ಆ ಸಂತರು ನಿದ್ದೆಗೆ ಜಾರ್ ಬಿಡ್ತಾರಲ್ಲ, ಈ ದೊಡ್ಡ ದೊಡ್ಡ ಆವರಣ ಇಷ್ಟೇ ಹಾಲಲ್ಲಿ ಇರ್ತೈತಿ, ಮಲ್ಕೊಂಡಿರ್ತಾರೆ, ಅಲ್ಲಿ ಏನು ಸಾಮಾನುಗಳಿರಂಗಿಲ್ಲ. ಆದ್ರೆ ಸಂತ ಏನ್ ಮಾಡಿರ್ತಾನೆ ಅಂತಂದ್ರೆ ಎಲ್ಲಾ ಕಡೆ ಹುಡುಕ್ತಾನೆ. ಯಾರು ದುಷ್ಟ ಆ ಹಣವನ್ನ ಎಲ್ಲಿಟ್ಟಿದ್ದಾನೆ. ಅವರು ತಮ್ಮ ಏನು ಶಕೆ ಇರ್ಬೇಕಾದ್ರೆ ಅವರ ಮೇಲೆ ಹೊದಿಕೆಗಳಂದ್ರೆ ಶರ್ಟ್ ಇರಬಹುದು ಅಥವಾ ಪೈಜಾಮ್ ಇರ್ಬಹುದು, ಅದನ್ನೆಲ್ಲ ಬಿಚ್ಚಿ ಒಂದ್ ಕಡೆ ಹಾಕಿರ್ತಾರೆ ಅವರು ಗುರುಜಿಗಳು. ಇವನ್ನೆಲ್ಲ ಅವನು ನಿದ್ದೆಗೆ ಜಾರಿದ್ಮೇಲೆ ಏನ್ ನಿದ್ದೆ ಮಾಡ್ತಾರ ನಾಟಕ ಮಾಡ್ಬಿಟ್ಟು ಅವ್ರಿಗೆ ನಿದ್ದೆ ಹತ್ತಿದ್ಮೇಲೆ ಎದ್ದೇಳ್ತಾನೆ. ಆ ವ್ಯಕ್ತಿ ಎದ್ಬಿಟ್ಟು ಎಲ್ಲ ಅವನ್ ಬಟ್ಟೆಗಳಲ್ಲಿ ಎಲ್ಲಿ ಹಣ ಇಟ್ಟಿದ್ದಾರೆ ಅಂತ ತುಂಬಾ ತಡ್ಕಾಡ್ತಾನೆ. ಯಾಕಂದ್ರೆ ಆ ಸಂತನು ಕೂಡ ತುಂಬಾ ಎಷ್ಟು ಜಾಗೃತರಾಗಿರ್ತಾರೆ ಅಂತಂದ್ರೆ ಅವರು ಏನ್ ಎಲ್ಲಾ ಕಡೆ ಹುಡುಕ್ತಾನೆ, ನಿದ್ದೆನೆ ಬರಲ್ಲ, ಅಂದ್ರೆ ದುಡ್ಡೇ ಸಿಗಲ್ಲ ಆ ವ್ಯಕ್ತಿಗೆ. ಎಲ್ಲಾ ಕಡೆ ಸರ್ಚ್ ಮಾಡ್ತಾನೆ, ಅವ್ನ ಬಟ್ಟೆ ಬರೆ ಎಲ್ಲ ಸರ್ಚ್ ಮಾಡ್ತಾನೆ, ಅವನ ಹಾಸಿಗೆ ಎತ್ತಿ ನೋಡ್ತಾನೆ ತುಂಬಾ ಹುಷಾರಾಗಿ. ಏನಪ್ಪಾ ಇಷ್ಟೆಲ್ಲ ನಾನು ಕಷ್ಟಪಟ್ಟು ಇವನ್ ಜೊತೆ ಬಂದೆ,
ಎಷ್ಟು ಪುಸ್ಕಿ ಹೊಡೋದು ಮಸ್ಕಿ ಹೊಡೋದು, ಇವನ ಹತ್ರ ಮಸ್ಕ ಹೊಡೆದು ಇವನ್ ಜೊತೆ ಬಂದ್ರೆ ನನಗೆ ಹಣನೇ ಸಿಗ್ಲಿಲ್ಲ ಅಂತ ಚಿಂತೆಯಲ್ಲಿ ಅವನಿಗೆ ನಿದ್ದೆನೆ ಬರಲ್ಲ ರಾತ್ರಿ ಎಲ್ಲ. ಸಾಧು ತುಂಬಾ ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳ್ತಾರೆ. ಅವ್ರು ಒಂದ್ ಕಡೆ ಹಾಸ್ಕೊಂಡಿರ್ತಾರೆ, ಈ ವ್ಯಕ್ತಿ ಒಂದ್ ಕಡೆ ಹಾಸ್ಕೊಂಡಿರ್ತಾರೆ. ಹಾಸ್ಕೊಂಡು ಇವನು ಒದ್ದಾಡಿ ನಿದ್ದೆನೆ ಬರಲ್ಲ. ಸರಿ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾರೆ. ಒಳ್ಳೆ ನಿದ್ದೆಯಿಂದ ಎದ್ದೇಳು, ಓ ಸರಿ ಇಬ್ರು ಶರಣು ಮಾಡ್ಕೊಳ್ತಾರೆ. ಏನಪ್ಪಾ ಒಳ್ಳೆ ನಿದ್ದೆ ಆಯ್ತಾ ಅಂತ ಸಂತರು ಕೇಳ್ತಾರೆ ಅವನ್ಗೆ. ಅಯ್ಯೋ ಗುರುಜಿ, ಬೇಸರ ಆಗ್ಬಿಟ್ಟಿರ್ತದೆ ಬೆಳಗ್ಗೆ, ಯಾಕಂದ್ರೆ ಅವನಿಗೆ ಅನ್ಕೊಂಡಂತ ಕೆಲಸ ಆಗಿರೋದಲ್ವ. ಅಯ್ಯೋ ಗುರುಜಿ ನಂಗೆ ರಾತ್ರಿ ಎಲ್ಲ ನಿದ್ದೆನೇ ಆಗ್ಲಿಲ್ಲ ಅಂತ ಹೇಳಿದಾಗ, ಸರಿಯಪ್ಪ ಅಂದ್ರೆ ಬೆಳಗಾದ್ಮೇಲೆ ನಿದ್ದೆ ಬರುತ್ತೆ. ಗುರುಜಿ ನೀವು ಹೋಗ್ಬಿಡಿ ಅಂದ್ರೆ, ರಾತ್ರಿ ಎಲ್ಲ ಎಷ್ಟು ಪ್ರೀತಿಯಿಂದ ಇರ್ತಾನೆ. ಗುರುಜಿ ಬಾರಪ್ಪ ಹೋಗೋಣ, ಮುಂದೆ ನಮ್ಮ ಆಶ್ರಮಕ್ಕೆ ಹೋಗೋಣ ಅಂತ ಕರೀತಾನೆ. ಗುರುಜಿ ಯಾಕೋ ನಂಗೆ ಇವಾಗ ನಿದ್ದೆ ಬರ್ತಾ ಇದೆ, ನಾನು ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ಲ. ಸಿಟ್ ಮಾಡ್ತಾನೆ ಬೆಳಗ್ಗೆ, ಯಾಕಂದ್ರೆ ಅವ್ನ ಕೆಲಸ ಆಗಿರೋದಿಲ್ಲ. ಗುರುಜಿ ನನಗೆ ನಿದ್ದೆ ಆಗಿಲ್ಲ, ದಯವಿಟ್ಟು ನೀವು ಹೊರಟೋಗ್ಬಿಟ್ಟು. ಇಲ್ಲ ಬಾಪ, ಅಲ್ಲಿ ನಮ್ಮ ಆಶ್ರಮದಲ್ಲಿ ರೆಸ್ಟ್ ಮಾಡುವಂತೆ, ಕರ್ಕೊಂಡು ಹೋಗ್ತೀನಿ ನಮ್ಮ ಆಶ್ರಮಕ್ಕೆ ಅಂತ ತುಂಬಾ ಒತ್ತಾಯ ಮಾಡ್ತಾರೆ. ತುಂಬಾ ಕೋಪದಿಂದ, ಇಲ್ಲ ಗುರುಜಿ ನೀವು ನಿಮ್ ಪಾಡಿಗೆ ಹೊರಟೋಗಿ, ನಾನು ನನ್ನ ಪಾಡಿಗೆ ನನ್ನ ದಾರಿನ ಹಿಡ್ಕೋತೀನಿ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಗುರುಜಿ ಅವ್ರು ಹೇಳ್ತಾರೆ, ಅವ್ರು ತಮ್ಮ ಬಟ್ಟೆ ಎಲ್ಲ ಬರೆ ಎಲ್ಲ ಹಾಕೊಂಡ್ ರೆಡಿ ಆಗ್ತಾರೆ. ಇಲ್ಲಿ ಏನಪ್ಪಾ ಟ್ವಿಸ್ಟ್ ಏನಂದ್ರೆ, ಸ್ವಾಮೀಜಿ ಅವ್ರು ಕೊಡೋದು ಅವನ ದಿಂಬು ಕೆಳಗೆ ಇರುತ್ತಲ್ಲ, ದಿಂಬು ಕೆಳಗೆ ಅವರ ಹಣವನ್ನ ಇಟ್ಟಿರ್ತಾರ. ಎಲ್ಲ ಕಡೆ ಹುಡುಕ್ತಾನೆ, ಅವ್ನ್ ದುಡ್ಡೇ ಸಿಕ್ಕಿರಲ್ಲ. ನೀನ್ ಫಸ್ಟ್ ಎದ್ದೇಳಪ್ಪ, ನನಗೆ ಕೆಲಸ ಇದೆ ಅಂತ ಹೇಳ. ಏನಾಯ್ತು ಗುರುಜಿ, ನಾನ್ಯಾಕೆ ಎದ್ದೇಳ್ಬೇಕಂತ ತುಂಬಾ ಕೋಪದಿಂದ ಹೇಳ್ತಾನೆ. ಏನೂ ಇಲ್ಲ, ನನ್ನ ಹತ್ರ ಒಂದ್ ಸ್ವಲ್ಪ ಹಣ ಇತ್ತು, ಅಲ್ಲಿ ನನಗೆ ಕಾಣಿಕೆ ಬಂದಿತ್ತಲ್ವಾ, ಆ ಹಣವನ್ನ ನಿನ್ನ ದಿಂಬಿನ ಕೆಳಗಿಟ್ಟಿದ್ದೀನಿ ನಾನು. ಆ ಹಣನ ನಾ ತಗೊಂಡ್ ಹೋಗ್ಬೇಕು, ಅದನ್ನ ಸ್ವಲ್ಪ ಕೊಟ್ಬಿಡು, ನಾನು ನಿನ್ ತೊಂದ್ರೆ ಕೊಡಲ್ಲ, ನಾ ತಗೊಂಡ್ ನನ್ ಪಾಡಿ ನಾನು ಹೊರಟೋಗ್ತೀನಿ. ಅವನಿಗೆ ಎಷ್ಟು ಒಳಗೆ ಹೆಂಗಾಗಿರ್ಬೇಡ ಅಲ್ವಾ. ಸೊ ಇಲ್ಲಿ ಈ ಒಂದು ಕಥೆಯ ಏನಪ್ಪಾ ತಾತ್ಪರ್ಯ ಅಂದ್ರೆ, ನಾವು ಭಗವಂತನನ್ನ ಇರೋ ಕಡೆ ಬಿಟ್ಟು ಇಲ್ಲದೆ ಇರೋ ಕಡೆ ಎಲ್ಲ ನಾವು ಹುಡ್ಕಾಡ್ಲಿಕ್ಕೆ ಹೋಗ್ತೇವೆ. ಯಾಕಂದ್ರೆ ಭಗವಂತ ಪರಮಾತ್ಮ ಅನ್ನೋ ಅಂಶ ನಮ್ಮೆಲ್ಲರಲ್ಲೂ, ನಿಮ್ಮಲ್ಲೂ, ನನ್ನಲ್ಲೂ, ಪ್ರತಿಯೊಬ್ಬರಲ್ಲೂ ನಮ್ಮ ಒಳಗೆ ಇರುತ್ತೆ. ಒಂದು ಭಗವಂತನ ಅಂಶವನ್ನ ನಾವು ಅರ್ಥಕೊಳ್ಳಿಕ್ಕೆ, ಅದರ ಅರಿವನ್ನ ತಂದ್ಕೊಳ್ಳಿಕ್ಕೆ ಇಂತಹ ಒಂದು ಸತ್ಸಂಗಗಳಿರಬಹುದು, ಧ್ಯಾನಗಳಿರಬಹುದು, ಅಥವಾ ನೀವು ಯಾವುದೇ ಕೆಲಸ ಮಾಡ್ತಿರಲ್ಲ ಅದನ್ನ ನಂಬಿಕೆಯಿಂದ, ಪ್ರೀತಿಯಿಂದ, ಆತ್ಮ ಸಂತೋಷದಿಂದ, ಶ್ರದ್ಧೆಯಿಂದ ಮಾಡಿದಾಗ ಅಲ್ಲಿ ಭಗವಂತ ಇರ್ತಾನೆ, ಅಲ್ಲಿ ಭಗವಂತನ ಅಂಶ ಇರುತ್ತೆ ಅಂತ ತಿಳಿದವ್ರು ಹೇಳ್ತಾರೆ. ಸಾಧಕರು ಸಾಧನೆ ಆ ಒಂದು ಅಂಶವನ್ನ ಕಂಡ್ಕೊಂಡಂತವ್ರು ಹೇಳ್ತಾರೆ. ಆ ಒಂದು ಅಂಶಗಳಿಂದ ನಾವು ಕೂಡ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆಯನ್ನ ಮಾಡ್ಬೇಕಾದ ಅಗತ್ಯ ಇದೆ. ಸೊ ಆ ಒಂದು ಚಿಂತನೆಯನ್ನ ಮಾಡ್ತಾ ನಾವೆಲ್ಲರೂ ಭಗವಂತನ ಕಡೆಗೆ ಪ್ರಯಾಣ ಮಾಡೋಣ. ಯಾಕಂದ್ರೆ ಇವತ್ತು ಪರಮಾತ್ಮ ಒಲಿಬೇಕಂದ್ರೆ, ಇವತ್ತು ನೋಡ್ರಿ ಚಿತ್ರ ಕಥೆಗಳಲ್ಲಿ ನಾವೆಲ್ಲ ನೋಡ್ತೀವಲ್ಲ, ತಪಸ್ಸಿ ಕೂತ್ಕೋತಾರೆ, ಕೂತ್ಕೊಂಡಿದ್ದ ದಿನ ಅವ್ರಿಗೆ 15 ದಿನ ಕೂತ್ಕೊಂಡ ತಕ್ಷಣ ಭಗವಂತ ಬಂದು ತಥಾಸ್ತು ಅಂದ್ಬಿಡ್ತಾನೆ. ಸೊ ಆ ರೀತಿ ನಮ್ಮ ಜೀವನ ಅಲ್ಲ. ಜೀವನ ಅನ್ನೋದು ತುಂಬಾ, ನಾವು ಏನು ಹುಟ್ಟಿನಿಂದ ಹಿಡ್ಕೊಂಡು ಸಾವಿನವರೆಗೂ ನಾವು ಯಾವ ರೀತಿ ಬದುಕ್ತೀವಿ, ಎಷ್ಟು ಆರೋಗ್ಯಯುತವಾಗಿ ಬದುಕ್ತೀವಿ, ಎಷ್ಟು ಸಂತೋಷವಾಗಿ ಬದುಕ್ತೀವಿ, ಎಷ್ಟು ಇತರರಿಗೆ ಒಂದು ಮಾದರಿಯಾಗಿ. ಯಾಕಂದ್ರೆ ಸಮಾಜಕ್ಕೆ ನಾವು ಇವತ್ತು ಎಲ್ಲರೂ ಮಹಾನ್ ವ್ಯಕ್ತಿಗಳು ಕೊಡುಗೆಯನ್ನ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಹೋಗಿದ್ದಾರೆ. ಅದು ಕೂಡ ಭಕ್ತಿನೇ. ಸೊ ಅವರ ಒಂದು ಮಟ್ಟಕ್ಕೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನಾವು ಅವರು ನಡೆದಂತ ದಾರಿಯಲ್ಲಿ ನಾವು ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ಅಂಶಗಳನ್ನ ಅಳವಡಿಸ್ಕೊಂಡು ಆ ನಿಟ್ಟಿನಲ್ಲಿ ಬದುಕುವತ್ತ ನಾವು ಚಿಂತನೆ ಮಾಡ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.